ನಮಸ್ಕಾರ. ನಾವೀಗ ಜನಾರ್ದನ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ನಿಮ್ಗೆಲ್ರಿಗೂ ಗೊತ್ತಾ ಇದೆ, ಮಾರ್ಚ್ ನಲ್ಲಿ ಅತಿ ದೊಡ್ಡ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆಯುವಂತಹ ಬೇರೆ ಬೇರೆ ಬ್ರಹ್ಮಕಲಶೋತ್ಸವ ಆಗಿರ್ಬೋದು. ಅತ್ಯದ್ಭುತವಾಗಿ ಬ್ರಹ್ಮಕಲಶೋತ್ಸವಕ್ಕೆ ನಮ್ಮ ಜನಾರ್ದನ ಸ್ವಾಮಿ ದೇವಸ್ಥಾನ ಸಜ್ಜುಗೊಂಡಿದೆ. ದೊಡ್ಡ ಮಟ್ಟದಲ್ಲಿ ಬ್ರಹ್ಮಕಲಶೋತ್ಸವವನ್ನು ನಡೆಸಬೇಕು ಎನ್ನುವಂಥ ಉದ್ದೇಶದಿಂದ ಅನೇಕರು ಇದರಲ್ಲಿ ಭಾಗಿಯಾಗಿ ದೊಡ್ಡ ದೊಡ್ಡ ಚಪ್ಪರಗಳನ್ನ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದರ ಮಧ್ಯೆ ಅನೇಕರು ಅಳಿಲು ಸೇವೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಜನಾರ್ದನ ಸ್ವಾಮಿ ವಿಷ್ಣುವಿನ ಅವತಾರದಲ್ಲಿರುವಂತಹ ಜನಾರ್ದನ ಸ್ವಾಮಿಯ ಸೇವೆಗೆಂದೇ ಅನೇಕರು ಕಟಿಬದ್ಧರಾಗಿ ನಿಂತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವಿವತ್ತು ಗಮನಿಸಬಹುದು, ಈ ಭಾಗದ ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಹೆಸರುವಾಸಿಯಾಗಿರುವಂತಹ SLV ಕನ್ಸ್ಟ್ರಕ್ಷನ್ ಅವರ ತಂಡ ಇವತ್ತು ಸೇವೆ ಕಾರ್ಯದಲ್ಲಿ ತೊಡಗಿದೆ. ಸುಮಾರು 55 ಮಂದಿ ಜನ ಈ ಸೇವಾ ಕಾರ್ಯದಲ್ಲಿ ತೊಡಗ್ತಾ ಇದ್ದಾರೆ. ಕಟ್ಟೆಗಳನ್ನ ಕಟ್ಟುವಂತ ಕೆಲಸಗಳು ಮತ್ತೆ ಬೇರೆ ಬೇರೆ ಇನ್ನಿತರ ಕೆಲಸಗಳೇನಿದೆ ಆ ಕೆಲಸಗಳನ್ನ ಮಾಡುವಂತ ಕಾರ್ಯವನ್ನ ಅವ್ರು ಮಾಡ್ತಾ ಇದ್ದಾರೆ. ದೇವರಿಗೆ ಯಾವ ರೀತಿಯಲ್ಲಿ ನಾವು ಸೇವೆಯನ್ನ ಮಾಡ್ಬೋದು ಅನ್ನೋದಕ್ಕೆ SLV ಕನ್ಸ್ಟ್ರಕ್ಷನ್ ನ ತಂಡ ಈಗ ಒಂದು ಮಾದರಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ SLV ಬಂಡ ಬಾರಿ ಪುದರ್ಬೋದು ಸಂಸ್ಥೆ ಉಂಟು. ಸುಮಾರು ಜನ 300 ಜನ ಬೇಲೆ ಉಳ್ಳೇರು ಇಂಗ್ಲೆಂಡ್ 25 600 ಬೇಲೆ ಮತ್ತೊಂದಿಲ್ಲ 25 ವರ್ಷ ಒಂದೇ ದನಿ ನೋಟಿಗೆ ಬಾರಿ ಬಂಗ ಬಂಗ ಎಂಕ್ಲು ಇಲ್ಲ ಎಂಕ್ಲು ಮಂತ್ ಪೇರು ಅಂಚದ ಎಂಕ್ಲು 600 ಎಂಕ್ಲು ಬೇಲೆ ಅನ್ಪಾರ ಎಂಕ್ಲು ಖುಷಿ ಆಪನ ಅಂಚ ಅಂಚದ ಎಂಕ್ಲೆ ಹೋಗ್ಲು ಒಂಜಿ ಸಮಸ್ಯೆ ಇಜ್ಜಿ ಉಳಿದ ಎಂಕ್ಲೆ ವ್ಯವಸ್ಥೆ ಪರ ಮಂತ್ ಪೇರು ಅಂಚೆ ಎಂಕ್ಲೆ ಈ ತೋರ್ಸ ಉಲ್ಲ ಎಂಕ್ಲೆ ಸುಮಾರು ಜನ ಉಲ್ಲ ಒಂಜಿ 10-15 ಜನ ದುಂಬೂರು ನಿಂಚಿತ್ತು ನಾವು. ಸಂಸ್ಥೆಯ ಕೆಲಸಗಾರ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದರ ಮಾಲೀಕರಾಗಿರುವಂತಹ ಸಂಪತ್ ರತ್ನರಾವ್ ಸರ್, ನಮಸ್ತೆ. ಹೇಗಿದ್ರಿ? ಬಾರಿ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಇಂಥ ಸೇವಾ ಕಾರ್ಯಕ್ರಮದಲ್ಲಿ ಎಲ್ಲ ಕೆಲಸದವ್ರನ್ನ ಬಿಟ್ಟು ಸುಮ್ಮನೆ ಇರ್ತಾರೆ. ಬಟ್ ನೀವು ಹಾಗೆ ಮಾಡ್ತಾ ಇಲ್ಲ, ಬಂದು ನೋಡ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆಯಿಂದ ಎಲ್ಲಿಗೂ ಹೋಗ್ಲಿಲ್ಲ ಅಂತ ಇಲ್ಲೇ ಇದ್ರಿ ಅಂತ ಅನ್ನೋಂಥ ಮಾಹಿತಿ ಸಿಕ್ತು. ಏನ್ ಅನಿಸ್ತಾ ಇದೆ? ನಮ್ದು ಅಂದ್ರೆ ಒಂದು ನಾವು ದೇವರ ಕೆಲಸ ಮಾಡ್ತಾ ಇರೋದು, ಇನ್ನೊಂದು ನಮ್ದು ಕೆಲಸದ ಸಿಸ್ಟಮ್ಗಳೇ ಹಾಗೆ. ನಾವು ಯಾವುದು ಕೆಲಸ ಮಾಡಿದ್ರು ಅದು ಪರ್ಫೆಕ್ಟ್ ಆಗಬೇಕು ಅಂತ 100% ಪರ್ಫೆಕ್ಷನ್ಗೆ ಟ್ರೈ ಮಾಡ್ತೇವೆ. ಅಟ್ಲೀಸ್ಟ್ ಆಗ ಒಂದು 80% ಪರ್ಫೆಕ್ಷನ್ ಆದರೂ ಬರ್ತದೆ. ಮತ್ತು ನಾವು ಮಾಡಿದ ಮೇಲೆ ನಾವು ಸೇವೆ ಇರ್ಬೋದು ಅಥವಾ ದುಡ್ಡು ತಗೊಂಡಿರ್ಬೋದು, ಬಟ್ ನಾವು ಮಾಡಿದ ಕೆಲಸ ಸರಿ ಆಗಬೇಕು. ನಾವು ಇಲ್ಲಿಗ ಇವತ್ತೇನಂದ್ರೆ ಒಂದು ಸೇವೆಯ ದೃಷ್ಟಿಯಲ್ಲಿ ನಾವು ಇದೇ ಫೀಲ್ಡಲ್ಲಿ ಇದ್ದೇವೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೇ. ನಮ್ಮ ಹತ್ರ ಜನ ಇದ್ದಾರೆ, ಒಂದು 300 ಜನ ತನಕ ಜನ ಇದ್ದಾರೆ. ಹಾಗಿರುವಾಗ ನಾವು ದೇವರಿಗೆ ಇದೇ ಊರಲ್ಲಿ ನಾವು ಶುರು ಮಾಡಿ ಈಗ ಈ ಹಂತಕ್ಕೆ ಬಂದಿದ್ದೇವೆ. ಹಾಗಿರುವಾಗ ನಮ್ಮ ಕೈಯಿಂದ ನಾವು ಜನ ಬಿಟ್ಟು ಕೆಲಸ ಮಾಡಲಿಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಉಂಟು. ಹಾಗಾಗಿ ಆ ಸೇವೆಯನ್ನು ನಾವು ಕೊಡುವ ಅಂತ ಹೇಳಿ ದೃಷ್ಟಿಯಿಂದ ನಾವು ಇವತ್ತೊಂದು 50ರಿಂದ 60 ಜನ ಒಟ್ಟಿಗೆ ಸೇರಿಸಿ ಏನು ಕೆಲಸ ಉಂಟು ಅಂತ ನಿನ್ನೆ ಭರತ್ ಕುಮಾರ್ಗೆ ಕೇಳಿದೆವು. ಏನಾದರೂ ಕೆಲಸ ಇದ್ದರೆ ಸೆಟ್ ಮಾಡ್ಕೊಳ್ಳಿ, ನಾವು ಅದನ್ನು ಮಾಡ್ತೇವೆ ಅಂತ. ಹಾಗೆ ಅವರು ಆದಷ್ಟು ಹೆಚ್ಚಿದ್ದು ಕನ್ಸ್ಟ್ರಕ್ಷನ್ ವರ್ಕ್ಗಳನ್ನೇ ಸೆಟ್ ಮಾಡಿದ್ದಾರೆ. ಅದನ್ನೇ ಈಗ ನಾವು ಮಾಡ್ತಾ ಇದ್ದೇವೆ. ನಾವು ಮಾಡುವ ಕೆಲಸಗಳು ಸರಿಯಾಗಿರಲಿ, ದೇವರಿಗೆ ನಾವು ಸೇವೆ ರೂಪದಲ್ಲಿ ಕೊಡ್ತಾ ಇರೋದು. ಹಾಗಾಗಿ ಅದನ್ನು ನಿಯತ್ತಾಗಿ ದುಡ್ಡು ಕೊಟ್ಟೆ ಒಂದೊಂದು ರೀತಿ, ಸೇವೆ ಅಂತ ಒಂದು ರೀತಿ ಮಾಡಬಾರ್ದು. ಅದಕ್ಕೆ ಅದೇ ರೀತಿಯಲ್ಲಿ ನಾವು ನಮ್ಮ ಸೂಪರ್ವೈಸರ್ಗಳನ್ನೆಲ್ಲ ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದೇವೆ. ನಿಮಗೂ ಮತ್ತೆ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ಒಂದು ಕಚೇರಿ ಹತ್ರನೇ ಇದೆ, ಅದ್ರ ಜೊತೆಗೆ ನಿತ್ಯ ಬರ್ತಾ ಇರುವಂತ ಒಂದು ಕೆಲಸ ಹೋಗ್ತೇವೆ. ನಮ್ದು ಅದೇ ದೇವಸ್ಥಾನದ ಮುಂಚಿನ ನಾವು ಯಾವಾಗ ಶುರು ಮಾಡಿದ್ದೇವೆ 1993ರಲ್ಲಿ ನಾವು ನಮ್ದು ಕನ್ಸ್ಟ್ರಕ್ಷನ್ ಆಫೀಸ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲೇ ದೇವಸ್ಥಾನದ ಹತ್ತಿರ. ಅದ ನಂತರ ಎದುರು ಬಿಲ್ಡಿಂಗ್ಗೆ ಶಿಫ್ಟ್ ಆದೆವು. ನಾವು ದಿನ ಬರುವಾಗ ದೇವಸ್ಥಾನದ ಗೋಪುರ ನೋಡಿಯೇ ಒಳಗೆ ಹೋಗೋ ಇದು ನಾವು ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿ ಒಳಗೆ ಹೋಗೋದು. ಹಾಗಾಗಿ ನಾವು ಈಗ ನಮಗೆ ತುಂಬಾ ವರ್ಷದಿಂದ ನನಗೆ ಆಕ್ಚುಲಿ ಏರಿಯಾ ಜಾಸ್ತಿ ಬೇಕಿತ್ತು ಆಫೀಸಿಗೆ. ಬಟ್ ನನಗೆ ಯಾವ ಜಾಗದಲ್ಲಿ ನಾವು ದೇವರ ಹತ್ತಿರ ಇದ್ದೇವೋ ಅದು ಶಿಫ್ಟ್ ಮಾಡೋದು ಬೇಡ ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಇಷ್ಟು ವರ್ಷ ಕಾದು ಈ ವರ್ಷ ನಮಗೆ ಸ್ಥಳಾವಕಾಶ ಸಿಕ್ಕಿದಾಗ ನಾವು ಎಕ್ಸ್ಟೆನ್ಷನ್ ಮಾಡ್ಕೊಂಡದ್ದು. ಇಲ್ಲದೆ ನಾವು ತುಂಬ ಹೋಗುದು ಬೇಡ ಅಂತ ಹೇಳಿ. ಹೌದು, ಯಾಕಂದ್ರೆ ಸುತ್ತಮುತ್ತ ದೇವರ ಹತ್ತಿರ ಸುತ್ತಮುತ್ತದ ಪರಿಸರ ನಮಗೆ ಒಂದು ಒಳ್ಳೆಯ ಒಂದು ಎಂಥದ್ದು ವೈಬ್ರೇಷನ್ ಕೊಡ್ತದೆ ಹೇಳ್ತಾರೆ ನೋಡಿ, ಆ ಟೈಪ್ ಇದು ಇರ್ತದೆ. ಇದರಿಂದಾಗಿ ನಾವು ಅಲ್ಲೇ ಇದು ಮಾಡ್ತಾ ಇದ್ದೇವೆ. ದೇವರು ನಮಗೆ ಒಳ್ಳೇದು ಮಾಡಿದ್ದಾರೆ ತುಂಬಾ, ಅದರಲ್ಲಿ ಎಂತ ಮಾತಾಡ್ಲಿಕ್ಕಿಲ್ಲ. ಅದೇ ಕಾರಣಕ್ಕೋಸ್ಕರ ಬೆಳ್ತಂಗಡಿ ತಾಲೂಕಲ್ಲಿ ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿ ಹಾರಾಡ್ತಾ ಇಲ್ಲ. ದೇವರದೇ ಯಾಕೆಂದ್ರೆ ಸಿರಿ ಅನ್ನುವಂತ ಒಂದು ದೊಡ್ಡ ಸಂಸ್ಥೆಯನ್ನ ಖಂಡಿತ ಕಟ್ಟಡವನ್ನ ಕಟ್ಟಿದ್ದೀರಿ. ನನ್ನ ಪ್ರಕಾರ ಬೆಳ್ತಂಗಡಿ ತಾಲೂಕಿನಲ್ಲೇ ಅಂತಹ ಒಂದು ಕಟ್ಟಡ ಯಾರು ಕಟ್ಟಲಿಲ್ಲ ಅಂತ ಅನ್ಸುತ್ತೆ, ಅಷ್ಟು ವಿಭಿನ್ನವಾಗಿ ಅಲ್ವಾ ನನಗೆ ಅನಿಸ್ತಾ. ಅದು ನಮಗೆ ದೇವರದೇ. ಯಾಕಂದ್ರೆ ಧರ್ಮಸ್ಥಳದವರು ಹೆಚ್ಚಾಗಿ ಅವರ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲದೆ ಹೊರಗೆ ಕೆಲಸ ಕಡಿಮೆ ಕೊಡದವರು. ಅಷ್ಟು ದೊಡ್ಡ ವರ್ಕ್ ಅನ್ನು ನಮಗೆ ಅವರಾಗಿ ಕರೆದು ನೀವು ಮಾಡಿ ಅಂತ ಹೇಳಿ ಕೊಟ್ಟದ್ದು ಅದು ಎಲ್ಲರಿಗೂ ಒದಗುವ ಯೋಗ ಅಲ್ಲ. ಅದೇನೋ ಒಂದು ಯೋಗ ಸಿಕ್ಕಿತ್ತು ನಮಗೆ ಮಾಡಲಿಕ್ಕೆ ಇದಾಯಿತು. ಅದರಿಂದಾಗಿ ನಮಗೆ ತುಂಬ ಒಂದು ನಮ್ಮ ವೃತ್ತಿ ಫೀಲ್ಡಲ್ಲಿ ನಮಗೆ ತುಂಬ ಹೆಲ್ಪ್ ಆಯ್ತು. ಅದು ತುಂಬ
ಏನ್ ವಿಭಿನ್ನತೆ ಸಿರಿ ಸಂಸ್ಥೆಯಲ್ಲಿ ಮಾಡಿದ್ದೀರಿ ಅಂತ ಬೇರೆಲ್ಲ ಕಟ್ಟಡಕ್ಕೆ ಹೋಲಿಸಿದ್ರೆ? ಸಿರಿ ಸಂಸ್ಥೆ ಅಂದ್ರೆ ಅದು ಕಂಪ್ಲೀಟ್ ಅದೊಂಥರ ಡಿಫ್ರೆಂಟ್ ಇದೆ ಕನ್ಸ್ಟ್ರಕ್ಷನ್. ನಮಗೆ ರೆಗ್ಯುಲರ್ ಕನ್ಸ್ಟ್ರಕ್ಷನ್ ತುಂಬಾ ವೇರಿಯೇಷನ್ ಇದೆ. ಅಲ್ಲಿ ಇಂಡಸ್ಟ್ರಿಗೆ ಆಗುವಾಗೆ ಬೇಕು, ಆಫೀಸಿಗೆ ಆಗುವಾಗೆ ಬೇಕು, ಹಾಸ್ಟೆಲಿಗೆ ಆಗುವಾಗೆ, ಮನೆಗೆ ಆಗುವಾಗೆ ಈ ಎಲ್ಲ ಈ ರೀತಿಯ ಕಟ್ಟಡಗಳು ಅಲ್ಲಿ ನಮಗೆ ಮಾಡಲಿಕ್ಕೆ ಸಿಕ್ಕಿದೆ. ಮತ್ತೆ ಅಲ್ಲಿಯ ಇದು ಅಷ್ಟು ಲಾರ್ಜ್ ಸ್ಕೇಲ್ ಅಲ್ಲಿ ಆಗುವಾಗ ನಮ್ಮ ಈ ಸಿವಿಲ್ ಇಂಜಿನಿಯರ್ ಅಲ್ಲಿ ನಾವೆಂತ ಕಲ್ತಿದ್ದೇವೆ ಅದನ್ನೆಲ್ಲ ಯುಟಿಲೈಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಯ್ತು. ಯಾಕಂದ್ರೆ ಮನೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಮೆಸ್ ಸಹ ಕಟ್ತಾರೆ, ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಮೆಸ್ಗಳು ಕಟ್ಟಿಕೊಂಡು ಹೋಗ್ತಾರೆ, ಪ್ಲಾನ್ ಪ್ರಕಾರ ದೊಡ್ಡ ವಿಷಯ ಆಗುದಿಲ್ಲ. ಬಟ್ ಆಸ್ ಎ ಸಿವಿಲ್ ಇಂಜಿನಿಯರ್ ನಾವೆಂತ ಕಲ್ತಿದ್ದೇವೆ ಅದನ್ನೆಲ್ಲ ನಮಗೆ ಅಲ್ಲಿ ಉಪಯೋಗ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಓಕೆ, ಆ ತರದ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಖಂಡಿತ ಖಂಡಿತ ನಮಗಾಗ್ಲಿ ನಮ್ಮ ಸೂಪರ್ವೈಸರ್ಗಳಿಗೆ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಬಸ್ ಅಷ್ಟು ದೊಡ್ಡ ಆಕ್ಚುಲಿ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅದಕ್ಕೆ ಪ್ರಾಜೆಕ್ಟ್ ಇಂಜಿನಿಯರ್ಸ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಂಥದ್ದನ್ನೆಲ್ಲ ಹಾಕ್ತಾರೆ ರೆಗ್ಯುಲರ್ ಪ್ರಾಜೆಕ್ಟ್ಗಳಲ್ಲಿ. ಅದು ನಿಯರ್ಲಿ ಒಂದು 45 crores ವರ್ಕ್, ಅದು 2 ಲಕ್ಷ ಸ್ಕ್ವೇರ್ ಫೀಟ್ ಇದೆ. ಬಟ್ ನಾವು ಅದನ್ನು ಯಾವುದಿಲ್ಲದೆ ನಮ್ಮ ಇದರಲ್ಲೇ ನಾವು ಮಾಡಿದ್ದೇವೆ, ಅದು ನಮಗೆ ಹೆಮ್ಮೆಯ ವಿಷಯ. ಒಂದು SLV ಅವರ ಮನೆಗಳು ಕಟ್ಟೋದ ಸಂದರ್ಭದಲ್ಲಿ ಅದನ್ನ ನೋಡುವಾಗ ತುಂಬಾನೇ ಖುಷಿ ಆಗುತ್ತೆ. ಹೊಸ ವಿಭಿನ್ನ ವಾಸ್ತುಶಿಲ್ಪ ಇರುತ್ತೆ, ಅದರಲ್ಲಿ ವಿಭಿನ್ನವಾಗಿರುತ್ತೆ, ಏನಾದ್ರೂ ಒಂದು ಸ್ಪೆಷಲ್ ಅದರಲ್ಲಿ ಇರುತ್ತೆ. ಈಗ ಹೊಸ ಮನೆ ಕಟ್ಟಲಿಕ್ಕೆ ಬಂದಾಗ ಸಂದರ್ಭದಲ್ಲಿ ಯಾವ ರೀತಿ ನೀವು ಅವರಿಗೊಂದು ನಿಮ್ಮದೇ ಮನೆ ಅನ್ನುವಂತ ರೀತಿಯಲ್ಲಿ ಕಟ್ಟಿಕೊಡ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತದೆ. ಅಂದ್ರೆ ನಾವು ಹೆಚ್ಚಾಗಿ ಏನಂದ್ರೆ ನಾವು ಫಸ್ಟಿಗೆ ಹೇಳುವಾಗಲೇ ಹೇಳ್ತೇವೆ ನೋಡಿ, ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ಹಾಗಾಗಿ ನಾವು ರೇಟಲ್ಲಿ ವೇರಿಯೇಷನ್ ನಮ್ಮದು ಕಡಿಮೆಗೆ ಅಂತ ನಾವು ಹೇಳೋದಿಲ್ಲ. ನಿಮಗೆ ಹಾಗೆ ಆಗ್ತದಾದ್ರೆ ಮಾತ್ರ ನೀವು ನಮಗೆ ಕೆಲಸ ಕೊಡಿ ನಾವು ಫಸ್ಟಿಗೆ ಹೇಳ್ತೇವೆ. ಮತ್ತೆ ನಾವು ಎಂತ ಮಾಡ್ತೇವೆ ಅಂದರೆ ನಮ್ದು ಮೇನ್ ಇದಿರೋದು ನಾವು ಟೋಟಲ್ ಮನೆಗೆ ಎಂತ ಕಾಸ್ಟ್ ಆಗ್ತದೆ ಅದನ್ನು ಫಸ್ಟಿಗೆ ಹೇಳ್ತೇವೆ. ಕೆಲವರು ಹೆಚ್ಚಿನ ಕಾಂಟ್ರಾಕ್ಟರ್ಗಳು ಹೇಗೆ ಮಾಡ್ತಾರೆ ಹೇಳಿದ್ರೆ ಕೆಲಸ ಸಿಗ್ಲಿಕ್ಕೋಸ್ಕರ ಇಷ್ಟು ಕಡಿಮೆಗೆ ಮಾಡ್ತೇವೆ ಅಂತ ಹೇಳಿ ಮತ್ತೆ ಅದು ಎಡಿಷನ್ ಆಗ್ತದೆ, ಅದು ನಮ್ಮದ್ರಲ್ಲಿ ಬರೋದಿಲ್ಲ, ಇದು ನಮ್ಮದ್ರಲ್ಲಿ ಬರೋದಿಲ್ಲ, ಇದು ಸೇರಿದೆ. ನಾವು ಹಾಗೆಲ್ಲ ನಾವು ಶುರುವಿಗೆ ಹೇಳುವಾಗಲೇ ಆಕ್ಚುಯಲ್ ಕಾಸ್ಟ್ ಹೇಳ್ತೇವೆ. ಹಾಗಾಗಿ ನಿಮಗೆ ಕೇಳಿರ್ಬೋದು SLV ಅವರು ಕಾಸ್ಟ್ಲಿ ಅಂತ ಬೆಳ್ತಂಗಡಿ ತಾಲೂಕಲ್ಲಿ ಉಂಟು. ನಾವು ಕಾಸ್ಟ್ಲಿ ಅಲ್ಲ ಆ್ಯಕ್ಚುಲಿ, ಬಟ್ ನಾವು ಎಂತ ಕಾಸ್ಟ್ ಆಗ್ತದೆ ಫಸ್ಟಿಗೆ ಹೇಳ್ತೇವೆ, ಅದೇ ಕಾಸ್ಟಲ್ಲಿ ನಾವು ಮುಗಿಸಿ ಕೊಡ್ತೇವೆ. ಹಾಗಾಗಿ ನಮಗೆ ಇವಾಗ ನಾವು ಸಾಧಾರಣ ಒಂದು 300ರಿಂದ ಮೇಲೆ ಇಷ್ಟರ ತನಕ ನಾವು ಮನೆ ಮಾಡಿದ್ದೇವೆ. ಒಂದು ಲೆಕ್ಕದ ಒಂದು ಬೆರಳೆಣಿಕೆಯಲ್ಲಿ ಒಂದು 3-4 ಮಾತ್ರ ನಮಗೆ ಕಾಂಪ್ಲಿಕೇಶನ್ಗಳು ಆಗಿರ್ಬೋದು, ಬಿಟ್ಟರೆ ಬೇರೆ ಯಾವುದು ಕಾಂಪ್ಲಿಕೇಶನ್ ಇಲ್ಲ. ನಾವು ಮನೆ ಕಟ್ಟಲಿಕ್ಕೆ ಶುರು ಮಾಡುವಾಗ ಯಾವ ರಿಲೇಷನಲ್ಲಿ ಕ್ಲೈಂಟ್ನೊಟ್ಟಿಗೆ ಇರ್ತೇವೆ, ಕಡೆ ತನಕ ಅದೇ ಕ್ಲೈಂಟ್ನೊಟ್ಟಿಗೆ ಅದೇ ರಿಲೇಷನ್ ಇರ್ತದೆ. ಪ್ಲಸ್ ಇನ್ನು ಮತ್ತೆ ಮುಂದೆ ಸಹ ನಮ್ಮನ್ನು ಅವ್ರ ಕೆಲಸಕ್ಕೆ ಕರೆಯುವ ಪರಿಸ್ಥಿತಿ ಇಟ್ಟುಕೊಳ್ತೇವೆ ನಾವು. ಕಾಸ್ಟ್ಲಿ ಅಂದ್ರೆ ನೀವು ಹೇಳಿದಾಗೆ ಕೆಲವರು ಹೇಳಿದ್ರು ಅದು ಇರುತ್ತೆ ಸಾಮಾನ್ಯವಾಗಿ. ಆದ್ರೆ ಆ ಮನೆ ಒಂದು ಪರ್ಫೆಕ್ಟ್ ಆಗಿರೋ ಮನೆ ಒಂದು ಒಂದೇ ಸಲ ಕಟ್ಟೋದು ಜೀವನದಲ್ಲಿ. ನಾವು ನಮ್ಮ ಸೂಪರ್ವೈಸರ್ಗಳಿಗೆ ಸಹ ನಾವು ಅದೇ ಡೈರೆಕ್ಷನ್ ಕೊಡೋದು. ನಮ್ಮ ಪ್ರತಿ ಸಾಟರ್ಡೆ ಮೀಟಿಂಗ್ ಇರ್ತದೆ ಸ್ಟಾಫ್ ಇದ್ದು, ನಾನು ಅದನ್ನ ಅವರಿಗೆ ಸಹ ಅದನ್ನೇ ಹೇಳುದು. ನಾವು ನಮ್ಮ ಜೀವಮಾನದಲ್ಲಿ ನಾವೊಂದು 300-400 ಮನೆ ಕಟ್ತೇವೆ. ಈ ಮನೆಯಲ್ಲಿ ಮಾಡಿದ ತಪ್ಪನ್ನು ಇನ್ನೊಂದು ಮನೆಯಲ್ಲಿ ಸರಿ ಮಾಡ್ತೇವೆ. ಬಟ್ ಯಾರು ಕಟ್ಟಿಸ್ತಾನೋ ಆ ಜೀವಮಾನದಲ್ಲಿ ಒಂದೇ ಮನೆ ಕಟ್ಟೋದು. ಹಾಗಾಗಿ ನಾವು ಯಾವುದೇ ಒಂದು ತಪ್ಪು ಆಗದಾಗೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಅವನ ಜೀವಮಾನದಲ್ಲಿ ದುಡ್ಡನ್ನು ಮಾಡಿ ಒಂದು ಮನೆ ಕಟ್ತಾನೆ, ನಾವು ಅದರಲ್ಲಿ ತಪ್ಪು ಮಾಡಿ ನಾವು ಇನ್ನೊಂದಲ್ಲಿ ಸರಿ ಮಾಡ್ತೇವೆ ಅಂತ ಹೇಳೋದು ಅದು ಸರಿಯಲ್ಲ. ಹಾಗಾಗಿ ಆದಷ್ಟು 100% ಪರ್ಫೆಕ್ಷನ್ಗೆ ಟ್ರೈ ಮಾಡಿ, ಅಟ್ಲೀಸ್ಟ್ ಒಂದು 90-80% ಆದರೂ ಬರ್ತದೆ ಅಂತ. ನನಗೆ ತುಂಬಾ ಸಲ ಅನೇಕ ಮನೆಗಳನ್ನು ನಾನು ಈ ತಾಲೂಕಲ್ಲಿ ನೋಡಿದ್ದೀನಿ. ಅದ್ರ ವಿಭಿನ್ನತೆ ಆಗಿರ್ಬೋದು, ಅದಕ್ಕೆ ಯೂಸ್ ಮಾಡೋ ಕಲ್ಲುಗಳಾಗಿರ್ಬೋದು, ಅಥವಾ ಅದರ ಮುಂದಿರುವಂತಹ ವಾಸ್ತುಶಿಲ್ಪ ಆಗಿರ್ಬೋದು, ತುಂಬಾ ನನಗೆ ಯುನೀಕ್ ಅಂತ ಅನಿಸುತ್ತೆ. ನಾನು ಯಾವಾಗಲೂ ಈಗ ಎಲ್ಲಾದ್ರೂ ಮನೆ ಕಟ್ಟೋದಿದ್ರೆ ನಿಮಗೇನೆ ಕೊಡುವಂತ ಯೋಚನೆನೂ ಇದೆ. ಸೊ ಯಾರು ಈ ಎಲ್ಲ ಪ್ಲಾನ್ ನೀವೇ ಮಾಡ್ತೀರಾ ಹೇಗೆ? ಹೆಚ್ಚಿನ ಪ್ಲಾನ್ಗಳು ನಾವೇ ಮಾಡ್ತೇವೆ. ಮತ್ತೆ ಈಗ ಕೆಲವು ರಿಕ್ವೈರ್ಮೆಂಟ್ಗಳು ಜಾಸ್ತಿ ಇರುವಾಗ ಕೆಲವರಿಗೆ 3Dಗೋಸ್ಕರ ಅಥವಾ ಫ್ರಂಟ್ ಎಲಿವೇಶನ್ಗೋಸ್ಕರ ನಾವು ಈಗ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಆರ್ಕಿಟೆಕ್ಟ್ಗಳನ್ನು ಕನ್ಸಲ್ಟ್ ಆಗ್ತೇವೆ. ಸ್ವಲ್ಪ ಬೆಟರ್ ಈಗದ್ದು ಲೇಟೆಸ್ಟ್ಗಳು ಏನಾದ್ರು ಇದ್ದರೆ ನಮಗೆ ಒಂದು ಎಡಿಷನಲ್ ನಾಲೆಜ್ ಬರ್ತದೆ ಅದರಿಂದಾಗಿ. ಹಾಗಾಗಿ ನಾವು ಪ್ಲಾನ್ ಎಲ್ಲ ನಾವು ಮಾಡಿ ನಾವು ಆರ್ಕಿಟೆಕ್ಟಿಗೊಮ್ಮೆ ಒಂದು ಏನಾದರೂ ಅದರಲ್ಲಿ ಕರೆಕ್ಷನ್ಸ್ ಮಾಡಲಿಕ್ಕಿದ್ರೆ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಈಗದ ಟೆಸ್ಟ್ಗಳು ತುಂಬಾ ಅಲ್ಲಿ ಇಲ್ಲಿ ಹೊರಗೆ ನೋಡಿ ತುಂಬಾ ಡಿಫ್ರೆಂಟ್ ಇರ್ತದೆ. ಮುಂಚೆ ಆದ್ರೆ ಈರ್ಮಾರ್ಕ್ಸ್ನ ಯಾವ ಇಂಜಿನಿಯರ್ ಅಂತ ಹೇಳ್ತಿದ್ರು, ಹೀಗೆ ಹಾಗೆಲ್ಲ ಅಲ್ಲಿ ಹಾಗೆ ಇತ್ತು ಇಲ್ಲಿ ಹೀಗೆ ಇತ್ತು ಅಂತ. ಅದಕ್ಕೋಸ್ಕರ ನಾವು ಆರ್ಕಿಟೆಕ್ಟಿಗೆ ಒಂದು ಕನ್ಸಲ್ಟ್ ಮಾಡ್ತಾ ಇದ್ದೇವೆ ಅಷ್ಟೇ. ನೀವು ನಾವು ಕಟ್ಟಡದ ಬಗ್ಗೆ ಮಾತಾಡಿದ್ವಿ, ಸಿರಿ ಸಂಸ್ಥೆ. ಈಗ ಮನೆ ಒಂದು ಕಟ್ಟಿರೋದು ಯಾವ್ದಾದ್ರು ನಿಮಗೆ ಭಾರಿ ಖುಷಿ ಆಗಿರೋದು, ಈ ಮನೆ ನನಗೆ ತುಂಬಾನೇ ಕಂಫರ್ಟ್ ಅನಿಸ್ತು, ಚೆನ್ನಾಗಿ ಅನಿಸ್ತು ಅಂತ ಅನ್ನುವಂಥದ್ದು ಯಾವ್ದಾದ್ರು ನಿಮಗೆ ಗೊತ್ತಿರೋ? ಹೆಚ್ಚಿನ ಮನೆಗಳು ನಾವು ಹಾಗೆ ಇದು ಮಾಡ್ತೇವೆ. ಹೆಚ್ಚಿನ ಮನೆಗಳು ತುಂಬಾ ಮನೆಗಳು ಹಾಗೆ ಉಂಟು. ಕೆಲವು ಪ್ಲಾನ್ ವೈಸ್ ನಮಗೆ ತುಂಬಾ ಒಳ್ಳೇದಿರ್ತದೆ, ಕೆಲವು ಎಲಿವೇಶನ್ ವೈಸ್ ವ್ಯೂ ಅದು ಒಳ್ಳೇದಿರ್ತದೆ. ಹಾಗೆ ಮತ್ತೆ ಹೆಚ್ಚಾಗಿ ನಾವು ಪಾರ್ಟಿಯ ರಿಕ್ವೈರ್ಮೆಂಟ್ಗೆ ಸರಿಯಾಗಿ ಮಾಡ್ತೇವಲ್ಲ, ಕೆಲವಾಗಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗ್ತದೆ. ಅವರ ರಿಕ್ವೈರ್ಮೆಂಟ್ಗೆ, ಅವರ ಬಜೆಟ್ಗೆ, ಇದಕ್ಕೆ ಸರಿಯಾಗಿ ನಾವು ಕೆಲವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಜನಗಳಿಗೆಲ್ಲಾದ್ರೂ ಈಗ ಆ ಕಡೆ ಹೋಗುವಾಗ ಈ ಮನೆ ಚೆನ್ನಾಗಿದೆ, ಇದು SLV ಅವರು ಕಟ್ಟಿದ್ದಾರೆ ಅಂತ ಹೇಳೋದಾದ್ರೆ ನೀವು ಯಾವ ಮನೆನ ಸಜೆಸ್ಟ್ ಮಾಡ್ತೀರಿ ಜಸ್ಟ್ ನೋಡ್ಲಿಕ್ಕೆ ನಮ್ಮ ತಾಲೂಕಲ್ಲಿ? ನಮ್ಮದು ಈಗ ನಾವು ಒಳಗೆ ಇದಿಂಗಾಳ ಅಂತ ಒಂದು
ತೊಟ್ಟಿ ಮನೆ ಕಟ್ಟಿದ್ದೇವೆ. ಅದು ತುಂಬ ಜನರಿಗೆ ತುಂಬ ಇಷ್ಟ ಆಯಿತು. ತುಂಬ ಜನ ಅದನ್ನು ನೋಡ್ಲಿಕ್ಕೆ ಅಂತಲೇ ಬಂದು ನೋಡಿ ಹೋಗ್ತಾ ಇದ್ದಾರೆ. ಅದು ಯುನಿಕ್ ಆಗಿ ನಮ್ಮದೇ ಡಿಸೈನ್ ಮಾಡಿ ಎಲ್ಲ ಸಹ ನಮ್ದು ಅವರು ನಮಗೆ ಫ್ರೀ ಹ್ಯಾಂಡ್ ಆಗಿ ಕೊಟ್ಟಿದ್ರು. ಪ್ಲಸ್ ಅವ್ರು ತುಂಬ ಇದರಲ್ಲಿ ನಮಗೆ ನೀವು ಹೇಗೆ ಬೇಕಾ ಹಾಗೆ ಮಾಡಿ ಚಂದ ಆಗ್ಬೇಕು ನಮಗೆ ಅಂಥದ್ದು ಮನೆ ಹಾಗೆ ನಾವು ಕಟ್ಟಿದ್ದೇವೆ. ಇದಿಂಗಳ ಅಂತ ಉದಯ ಕುಮಾರ್ ಅಂತ ಹೇಳಿ ಅವರ ಮನೆ ಅಂತ ತುಂಬಾ ಮನೆಗಳು ಹಾಗೆ ಉಂಟು. ಇಲ್ಲಿ ನಮ್ಮ ಮಂಗಳೂರಲ್ಲಿ ಒಂದು ನೀರು ಮಾರ್ಗದಲ್ಲಿ ಒಂದು VC ಅವರಿಗೆ ದೇರ್ಲಕಟ್ಟೆ VC ಅವರಿಗೆ ಒಂದು ಅಲ್ಲಿ ಸಹ ಒಂದು ಫಾರ್ಮ್ ಹೌಸ್ ಕಟ್ಟಿದೆವು. ಅದು ತುಂಬಾ ಯುನೀಕ್ ಆಗಿತ್ತು. ಅದು ಅವರಿಗೆ ತುಂಬಾ ನಾವೀಗ ಮಂಗಳೂರಲ್ಲಿ ಕಾಂಪೀಟ್ ಮಾಡುದು ಅಂತಲ್ಲ, ಬಟ್ ನಾವು ಮಂಗಳೂರಲ್ಲಿ ಹೋಗಿ ಕಟ್ಟಿ ಅವರಿಗೆ ಅದು ತುಂಬಾ ಇಷ್ಟ ಆಗಿದೆ. ಅದರ ಕ್ಯಾರಫಲ್ಲಿ ನಮಗೆ ತುಂಬಾ ವರ್ಕ್ಗಳು ಬಂದಿದೆ. ಈಗ 300 ಜನ ಕೆಲಸಕ್ಕಿದ್ದಾರೆ. ದೊಡ್ಡ ಸಂಸ್ಥೆಯಾಗಿದೆ ಈ ಬೆಳ್ತಂಗಡಿ ತಾಲೂಕಿನಲ್ಲಿ, ಅಥವಾ ಒಂದು ಈ ಪುಟ್ಟ ಹಳ್ಳಿಯಲ್ಲಿ ಇಷ್ಟು ಜನರನ್ನು ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ದೊಡ್ಡ ವಿಷಯನೇ. ಅದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಅಂತ ಅದರ ಅರ್ಥ. ಹೇಗೆ ಕೆಲಸದವ್ರ ಜೊತೆಗೆ ಅವರು ಹೇಳುವಾಗ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ತುಂಬಾ ಚೆನ್ನಾಗಿ ನೋಡ್ತಾರೆ, ನಾವು ಇಲ್ಲೇ ಇದೀವಿ, ಕೆಲವರು 20 ವರ್ಷ 25 ವರ್ಷ 30 ವರ್ಷದವರು ಇದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಅದರ ಮಾಲೀಕರು ಚೆನ್ನಾಗಿದ್ದಾರೆ ಅಂತ ಅರ್ಥ. ಏನಾದ್ರು ಬೈತೀರಾ ಹೀಗೆ ಏನಾದ್ರು ಕೆಲಸ ಮಾಡುವ ಸಂದರ್ಭದಲ್ಲಿ ಏನಾದ್ರು ಹೇಳ್ತೀರಾ? ಅಂದ್ರೆ ನಮ್ಮ ಎಸೆಟ್, ನಮ್ಮ ಸ್ಟಾಫ್, ನಮ್ಮ ಲೇಬರ್, ಯಾಕಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇದ್ದಾರೆ. ಮತ್ತೆ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇದ್ದ ಕಾರಣ ನಮಗೆ ಇಷ್ಟು ಕೆಲಸಗಳನ್ನು ತಗೊಳ್ಳಿಕ್ಕೆ ಆಗ್ತದೆ. ನಾವು ವರ್ಷಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಇನ್ ಹ್ಯಾಂಡ್ ಈಗ ಒಂದು 28 ರಿಂದ 30 ಮನೆ ನಮ್ಮ ಕೈಯಲ್ಲಿ ಉಂಟು, ಈಗ ವರ್ಕ್ ಆಗ್ತಾ ಇದೆ. ಅಷ್ಟು ವರ್ಕನ್ನು ಯಾಕೆ ತಗೊಳ್ಳಿಕ್ಕೆ ಆಗ್ತದೆ ಹೇಳಿದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇಂದಾಗಿ. ಯಾಕಂದ್ರೆ 20-25 ವರ್ಷ ಇದ್ದ ಕಾರಣ ನಮಗೆ ನನ್ನ ವಿಸಿಟ್ಗಳು ಜಾಸ್ತಿ ಬೇಕಾಗುದಿಲ್ಲ. ನಮ್ಮ ಸ್ಟಾಫೇ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದವರಿದ್ದಾರೆ. ಈಗ ಕಾಂಕ್ರೀಟ್ ಆದ್ರೆ ನಾವು ನಿಲ್ಬೇಕು ಅಂತ ಇರ್ತದೆ, ಇಂಜಿನಿಯರ್ ಉಂತಿಗೆ ಅಂತ. ಈಗ ಹಾಗೆ ಅಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇದ್ದ ಕಾರಣ ಕ್ಲೈಂಟ್ಸ್ ಗೊತ್ತಾ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇದ್ದಾರೆ, ಅವ್ರು ನಿಂತರೆ ಸಾಕಾಗ್ತದೆ. ನಾನು ಇಲ್ಲದಿದ್ದ ವಾರದಲ್ಲಿ 3 ದಿವಸ ಕಾಂಕ್ರೀಟ್ ಇರ್ತದೆ, ನಾನು 3 ದಿವಸ ಕಾಂಕ್ರೀಟ್ ಇರ್ತೀನಿ, ನನಗೆ ಜಾಸ್ತಿ ವರ್ಕ್ಗಳನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸ್ಟಾಫ್ ಇದ್ದ ಕಾರಣ ಅವರು ನಾನು ಬೆಳಿಗ್ಗೆ ಹೋಗಿ ವಿಸಿಟ್ ಮಾಡಿ ಬರ್ತೇನೆ, ಅವ್ರು ಕಂಟಿನ್ಯೂ ಮಾಡ್ತಾರೆ, ನನಗೆ ಬೇರೆ ಸೈಟ್ಗಳನ್ನು ವಿಸಿಟ್ ಮಾಡಿ ವರ್ಕ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಲೇಬರ್ಸ್ ಹಾಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಲೇಬರ್ಸ್ ಇದ್ದ ಕಾರಣ ನಾವು ಫುಲ್ ಟೈಮ್ ಅಲ್ಲಿ ಸೈಟಲ್ಲಿ ನಿಲ್ಬೇಕಾಗಿಲ್ಲ. ಅವ್ರಿಗೊಂದು ಹೇಳಿ ಬಂದ್ರೆ ಅವ್ರು ಮಾಡ್ತಾರೆ. ಅವರಿಗೆ ಗೊತ್ತು ನಮ್ಮ ಕ್ವಾಲಿಟಿ ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು ಅಂತ ಹೇಳೋದು ಗೊತ್ತಿರ್ತದೆ. ಹಾಗಾಗಿ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಕ್ವಾಲಿಟಿ ವೈಸ್ ಅಲ್ಲಿ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ. ಹಾಗೆ ಕ್ವಾಲಿಟಿಯಲ್ಲಿ ಮಿಸ್ಟೇಕ್ ಆದ್ರೆ ನಾನು ಲೇಬರ್ಸಿಗಾಗಲಿ ಸ್ಟಾಫಿಗಾಗಲಿ ನಾವು ಬಯಸ್ಕೊಳ್ತಾರೆ. ಇಲ್ಲದಿದ್ದರೆ ನಾವು ಹಾಗೆ ಇದು ಮಾಡೋದಿಲ್ಲ. ಮತ್ತು ಕೋವಿಡ್ ಟೈಮಲ್ಲಿ ನಾನು ತುಂಬ ಅವರಿಗೆ ಹೆಲ್ಪ್ ಮಾಡಿದೆ ನಾನು. ಯಾಕಂದರೆ ನಾನು ಮಿನಿಮಮ್ ಒಬ್ಬರಿಗೆ 100 ರೂಪೀಸ್ನಾಗೆ ಡೈಲಿ ಹಾಕ್ತಾಯಿದ್ದೆ, ಕೆಲಸ ಇರಲಿ ಇಲ್ಲದಿರಲಿ. ಕೋವಿಡ್ ಟೈಮಲ್ಲಿ ಆಲ್ಮೋಸ್ಟ್ 3 ಮಂತ್ಸ್ ನಾನು ಎಲ್ಲರಿಗೊಂದು ಪರ್ ಡೇ 100 ರೂಪೀಸ್, ಅಟ್ಲೀಸ್ಟ್ ಅವರಿಗೊಂದು ಗಂಜಿ ಊಟ ಮಾಡುವಷ್ಟಾದರೂ ಇರಲಿ ಅಂತ ಹೇಳಿ ಪರ್ ಡೇ 100 ರೂಪೀಸ್ನಾಗೆ ಪೇಮೆಂಟ್ ಮಾಡ್ತಾ ಇದ್ದೆ. ಅದನ್ನು ನಾನು ಲೆಸ್ ಮಾಡಲಿಲ್ಲ, ಮತ್ತು ಕೆಲಸ ಶುರು ಮಾಡಿದ ಮೇಲೆ ಲೆಸ್ ಮಾಡಲಿಲ್ಲ. ಅದು ನನಗೆ ತುಂಬ ಸಮಾಧಾನ ಉಂಟು, ಅದೊಂದು ವಿಷಯ. ಮತ್ತೆ ಅನೇಕರು ನಿಮ್ಮ ಈಗ ಸ್ಟಾಫ್ಗಳ ಹತ್ರ ಮಾತಾಡೋ ಸಂದರ್ಭದಲ್ಲಿ ಅವ್ರನ್ನ ತುಂಬಾ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ವಿ, ನಮ್ಗೆ ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿ ನೋಡ್ತಾರೆ ಅನ್ನುವಂಥದ್ದು. ಅದೊಂದು ದೊಡ್ಡ ವಿಚಾರನೇ. ಯಾಕೆಂತ ಹೇಳಿದ್ರೆ ಎಲ್ಲ ಮಾಲೀಕರನ್ನ ಬೈಯೋದೇ ಜಾಸ್ತಿ ಎಲ್ಲರೂ, ಅದೆಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅವರನ್ನ ಹೊಗಳ್ತಾರೆ ಅಂತ ಹೇಳಿದ್ರೆ ಅರ್ಥ ಅಂತ ಹೇಳಿದ್ರೆ ನೀವು ನೋಡೋದೇ ಅವರನ್ನ ಪ್ರೀತಿಯಿಂದ ಅಂತ ಅರ್ಥ. ಅದೇ ಇದರಲ್ಲೆಲ್ಲ ನಾವು ಸ್ಟ್ರಿಕ್ಟ್ ಆಗಿರ್ತೇವೆ. ಬಟ್ ಹಾಗೆ ಒಟ್ರಾಶಿ ಬೈಯುವುದು ಅಂಥದ್ದೆಲ್ಲ ಮಾಡೋದಿಲ್ಲ. ನಾವು ತಪ್ಪು ಮಾಡಿದ್ರೆ ಬೈತೇವೆ, ಅದು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅವರು ಹಾಗೆ ಇದ್ದಾರೆ, ದುಡಿತಾರೆ ಇವನ್ ಡೇ ಅಂಡ್ ನೈಟ್. ಈಗ ನೋಡಿ ಹೆಚ್ಚಿನವರು ಈಗ ನಮ್ದು ಈಗ ವರ್ಕ್ ನಮಗೆ ಲೋಡ್ ಜಾಸ್ತಿ ಉಂಟು. ಹೆಚ್ಚಿನ ಸ್ಟಾಫ್ಗಳು ಮನೆಗೆ ಹೋಗುವಾಗ 10 ಗಂಟೆ, ನಾವು ಸ್ಟಾಫ್ ಎಲ್ಲ 10 ಗಂಟೆ ತನಕ ಆಫೀಸಲ್ಲಿ ಇರ್ತೇವೆ. ಅಷ್ಟು ವರ್ಕ್ ಮಾಡ್ತಾರೆ. ನಾವೇನೋ ಅವ್ರಿಗೆ ಎಕ್ಸ್ಟ್ರಾ ಪೇಮೆಂಟ್ ಅಂತ ಮಾಡೋದಿಲ್ಲ, ರೆಗ್ಯುಲರ್ ಪೇಮೆಂಟಲ್ಲಿ. ಬಟ್ ಅವರಿಗೆ ಇಂಟ್ರೆಸ್ಟ್ ಉಂಟು, ನಿಸ್ವಾರ್ಥ ಒಂದು ಇದು ಅಂತ ಹೇಳ್ತಾರಲ್ಲ, ಹಾಗೆ ಇದು ಮಾಡ್ತಾರೆ. ಇಲ್ಲಾಂದ್ರೆ ಅವರಿಗೆ ಡ್ಯೂಟಿ 6 o'clock ಹೋಗ್ಬೋದು. ಬಟ್ ಇಲ್ಲ, ಅವರು ಹಿಡಿದ ಡ್ಯೂಟಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳುವ ಇದರಲ್ಲಿ ಮಾಡ್ತಾರೆ. ನಾವು ಅಂದರೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಟೋಟಲ್ ಸ್ಟಾಫಿಗೆ. ಒಬ್ಬನಿಗೆ 3 ಸೈಟ್ 4 ಸೈಟ್ ಅವನ ಕೆಪಾಸಿಟಿ ಮೇಲೆ ಅವನಿಗೆ ವರ್ಕ್ ಕೊಡ್ತೇವೆ. ಅವರು ಅದನ್ನು ನಿಭಾಯಿಸ್ತಾರೆ, ಅವರ ಜವಾಬ್ದಾರಿ ಅವರಿಗೆ ಫ್ರೀ ಹ್ಯಾಂಡ್ ಆಗಿ ಬಿಡ್ತೇವೆ. ಅದೇ ಅವ್ರದ್ದು ಕೆಲಸ ಆಗಿದೆ, 10 ಗಂಟೆ ರಾತ್ರಿ ತನಕ ಕೂತಾದರೂ ಕೆಲಸ ಮಾಡ್ತಾರೆ. ಅದು ನಮಗೆ ತುಂಬ ತೃಪ್ತಿ. ಅದೇ ನಮಗೆ ನಮ್ಮ ಪ್ರೋಗ್ರೆಸ್ಸಿಗೆ ಅವರೇ ಇದು. ಹೌದು. SLV ಕನ್ಸ್ಟ್ರಕ್ಷನ್ ಬೆಳ್ತಂಗಡಿ ಮಂಗಳೂರು ಬಿಟ್ಟು ಈಗ ಬೆಂಗಳೂರಿಗೆ ಹೋಗಿದೆ ಅನ್ನುವಂಥ ಮಾಹಿತಿ ಇದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಾವಂದ್ರೆ ಅದೇ ನಮ್ದು ಸ್ಟಾಫ್ ಈಗ ತುಂಬಾ ಬೇಕಾದಷ್ಟು ಇದ್ದಾರೆ. ನಮಗೆ ಇಲ್ಲಿಯ ವರ್ಕ್ ಫೋರ್ಸ್ಗಳು ಸಾಕಾಗುದಿಲ್ಲ. ವರ್ಕ್ ನಮಗೆ ಸಾಕಾಗುದಿಲ್ಲ, ನಮ್ಮ ವರ್ಕ್ ಫೋರ್ಸಿಗೆ ನಮಗೆ ವರ್ಕ್ ಸಾಕಾಗುದಿಲ್ಲ. ಹಾಗೆ ನಾನು ಬೆಂಗಳೂರಲ್ಲಿ ಒಂದು SL ಬಿಲ್ಡರ್ಸ್ ಅಂತ ಇನ್ನೊಂದು ಪಾರ್ಟ್ನರ್ಶಿಪ್ ಫರ್ಮ್ನಾಗೆ ಮಾಡಿ ನಾನು ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನಮ್ದು ಮೇನ್ ಆಗಿ ಜಾಯಿಂಟ್ ವೆಂಚರ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅಂದ್ರೆ ಸೈಟ್ ಪಾರ್ಟಿದು ಸೈಟ್ ಇರ್ತದೆ, ನಾವು ಸೈಟಿಗೆ ಇನ್ವೆಸ್ಟ್ ಮಾಡೋದಿಲ್ಲ, ಬಿಲ್ಡಿಂಗ್ ನಮಗೆ ಇನ್ವೆಸ್ಟ್ ಮಾಡ್ತೇವೆ. ಮತ್ತೆ ಅದರಲ್ಲಿ ಶೇರ್ 40-60 ಇದರಲ್ಲಿ ಒಂದು 3-4 ಅಪಾರ್ಟ್ಮೆಂಟ್ ಮಾಡೋ ಪ್ಲಾನ್ ಅಲ್ಲಿ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಸದ್ಯಕ್ಕೆ ನಾವು ಕಾಂಟ್ರಾಕ್ಟ್ ವರ್ಕ್ 3-4 ಮಾಡ್ತಾ ಇದ್ದೇವೆ. ಒಂದು 3 ಸ್ಟಾಫ್ ಅಲ್ಲೇ ಹಾಕಿದ್ದೇನೆ. ನಾನೊಂದು 15 ಡೇಸ್ಗೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಹತ್ರ ವರ್ಕ್ ಫೋರ್ಸ್ ಇದ್ದ ಕಾರಣ ಅದಕ್ಕೆ ಸರಿಯಾಗಿ ನಮಗೆ ವರ್ಕ್ ಸಿಗದಿದ್ರೆ ಕಷ್ಟ ಆಗ್ತದೆ. ಇಲ್ಲಿಯ ವರ್ಕ್ ಸಾಕಾಗುದಿಲ್ಲ ನಮಗೆ. ದೇರ್ಲಕಟ್ಟೆಯಲ್ಲಿ ನಾವು ನಿತ್ಯ ಎಜುಕೇಶನ್ ಟ್ರಸ್ಟ್ ನವರು ವರ್ಕ್ ಮಾಡ್ತಾ ಇದ್ದೇವೆ. ಒಂದು 14 years ಇಂದ ವರ್ಕ್ ಮಾಡ್ತಾ ಇದ್ದೇವೆ. ಅಲ್ಲೊಂದು 6 ಜನ ಸ್ಟಾಫ್ ಅಲ್ಲಿದ್ದಾರೆ, ಅವ್ರದ್ದು ವರ್ಕ್ ಆಗ್ತಾ ಉಂಟು. 14 years ಇಂದ ನಮಗೆ ನಾನ್ ಸ್ಟಾಪ್ ವರ್ಕ್ ಆಗ್ತಾ ಉಂಟು ಅಲ್ಲಿ. ಒಂದು ವೀಕ್ಷಕರಿಗೆ ಅಥವಾ ಈ ಬೆಳ್ತಂಗಡಿ ತಾಲೂಕಿನ ಜನರಿಗೆ ಹೇಳೋದಾದ್ರೆ SLV ಕನ್ಸ್ಟ್ರಕ್ಷನ್ ಅನ್ನು ಯಾಕೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂಥದ್ದಕ್ಕೆ ಏನಾದರೂ ಹೇಳೋದಾದ್ರೆ ಒಂದು ಸಂದೇಶ? ಅದೇ ನಾನು ಹೇಳಿದಲ್ಲ, ಕ್ವಾಲಿಟಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ಮತ್ತು ಯಾವುದೇ ರೀತಿಯಲ್ಲಿ ನಾವು
ಕೆಲಸದಲ್ಲಿ ವಂಚನೆ ಮಾಡೋದಿಲ್ಲ. ನಾವು ನಮಗೆ ಎಂತ ಪ್ರಾಫಿಟ್ ಬೇಕಾದ ನಾವು ಎಸ್ಟಿಮೇಷನ್ ಕೊಡುವಾಗಲೇ ಹಾಕಿರ್ತೇವೆ. ಮತ್ತು ಅದರಲ್ಲಿ ಪುನಃ ನಮಗೆ ಪ್ರಾಫಿಟ್ ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಕೆಲಸದಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡೋದಿಲ್ಲ. ಹಾಗಾಗಿ ನನ್ನ ಹೇಗೆ ಅಂತ ಹೇಳಿದ್ರೆ, ನಾವು ಜನಗಳಿಗೆ ಒಳ್ಳೆ ಕ್ವಾಲಿಟಿ ವರ್ಕ್ ಕೊಡ್ತೇವೆ, ಅವರ ಮನಿಗೆ ವ್ಯಾಲ್ಯೂ ಸಿಗುವ ಹಾಗೆ ಮಾಡ್ತೇವೆ. ಅದಕ್ಕೋಸ್ಕರ ನಾವು ಹೌದು ನಾವು ವರ್ಕ್ ನಾವು ತಗೊಳ್ಳಿಕ್ಕೆ ಇಷ್ಟಪಡ್ತೇವೆ. ಅವ್ರು ಎಲ್ರಿಗೂ SLV ಅಂತ ಗೊತ್ತಿರುತ್ತೆ, ಆದ್ರೆ ಅದ್ರ ಫುಲ್ ಫಾರ್ಮ್ ಹೇಳೋದಾದ್ರೆ ಏನ್ ಹೇಳ್ತೀರಿ? ಹೇಗೆ, ಯಾವ ಕಾರಣಕ್ಕೋಸ್ಕರ ಆ ಹೆಸರನ್ನ ಇಟ್ರಿ ನಿಮ್ಮ ಸಂಸ್ಥೆಗೆ? ನಾವು ಅಂದ್ರೆ ನಮ್ದು ಊರು ನೀಡ್ಲೆ ಸಂಪಿಗೆ ಮನೆ ಅಂತ, ಅಲ್ಲಿ ನಮ್ಮ ಮನೆ. ನಾವು ಅಲ್ಲಿಂದ ಇಲ್ಲಿ ಬಂದು ಈಗ ಇದು ಮಾಡ್ತಾ ಇರೋದು. ಅಲ್ಲಿ ನಮ್ಮ ದೊಡ್ಡಣ್ಣ ಎಲ್ಲ ಅಲ್ಲಿ ಇದ್ದಾರೆ. ನಮ್ಮದು ನಮ್ಮ ಆಗೋ ಹೋಗುವ ಎಲ್ಲ ಕಾರ್ಯಕ್ರಮಗಳು ಅಲ್ಲಿ ಆಗ್ತದೆ. ನಮ್ಮ ಮನೆ ಅಂಗಳದಲ್ಲೇ ಶ್ರೀ ಲಕ್ಷ್ಮೀ ವೆಂಕಟರಮಣ ಅಂತ ಒಂದು ಟೆಂಪಲ್ ಇದೆ. ನಮ್ಮದು ಏನು ನಾವು ಎಂತ ಮಾಡ್ತಾ ಇದ್ರು ಅದು ಆ ದೇವರ ದಯದಿಂದ ನಾವು ಈ ಲೆವೆಲ್ಗೆ ಬಂದಿದ್ದೇವೆ, ಅಥವಾ ಆ ದೇವರು ನಮಗೆ ಎಲ್ಲ ರೀತಿಯಲ್ಲೂ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಆಗೋ ಹೋಗೋ ನವರಾತ್ರಿ ಪೂಜೆ, 9 ದಿವಸ ನವರಾತ್ರಿ ಪೂಜೆ ನಡೀತದೆ, ಚೌತಿ ನಡೀತದೆ, ಇಂಥದ್ದೆಲ್ಲ ಕಾರ್ಯಕ್ರಮಗಳು ಅಲ್ಲಿ ನಡೀತದೆ. ಆ ಶ್ರೀ ಲಕ್ಷ್ಮೀ ವೆಂಕಟರಮಣ ಅಂತ ಆ ದೇವರ ಹೆಸರನ್ನು ನಮ್ಮ ಎಲ್ಲ ಸಂಸ್ಥೆಗಳು ಇಟ್ಟುಕೊಂಡು ನಾವು ಆ ಇದರಲ್ಲಿ ನಾವು ನಮ್ಮ ಎಲ್ಲ ಸಂಸ್ಥೆಗಳು, ನಮ್ಮ SLV ಅಂತ ಹೆಸರಲ್ಲಿ ನಮ್ಮ ಒಂದು 7-8 ಸಂಸ್ಥೆಗಳು ಉಂಟು. ಎಲ್ಲವೂ SLV ಕನ್ಸ್ಟ್ರಕ್ಷನ್ ಶ್ರೀ ಲಕ್ಷ್ಮೀ ವೆಂಕಟರಮಣ ಅಂತ ಹೆಸರಲ್ಲಿ ಮಾಡ್ತಾ ಇದ್ದೇವೆ. ಆ ದೇವರ ದಯೆಯಿಂದಾಗಿ ನಾವು ಎಲ್ಲ ಇದೆ. ನಾವು ಎಂತ ಮಾಡೋದಾದ್ರೂ ಆ ದೇವರನ್ನು ನಂಬಿಕೊಂಡು ನಾವು ಮುಂದುವರಿಸ್ತಾ ಇದ್ದೇವೆ. ವಿಷ್ಣುವಿನ ರೂಪದಲ್ಲಿ ಜನಾರ್ದನ ಸ್ವಾಮಿ ಹತ್ತಿರದಲ್ಲೇ ಇದೆ. ಹತ್ತಿರದಲ್ಲಿ ಇರೋದ್ರಿಂದ ನಿಮಗೂ ಖುಷಿ. ನೀವು ಆಗ್ಲೇ ಹೇಳಿದಾಗ ಒಂದು ಪಾಸಿಟಿವ್ ವೈಬ್ ಯಾವಾಗಲೂ ಇರ್ತದೆ. ಸಂಸ್ಥೆ ಬೆಳಿಲಿ, ಬರೀ ನಮ್ಮ ಬೆಳ್ತಂಗಡಿ ತಾಲೂಕಲ್ಲ, ಬೆಂಗಳೂರು ಮಾತ್ರ ಅಲ್ಲ, ಇಡೀ ದೇಶ ವಿದೇಶದಲ್ಲೂ ಕೂಡ ಹರಡಲಿ. ಯಾಕಂದ್ರೆ ನಮ್ಮ ಈ ಊರಿನ ಒಂದು ಪ್ರತಿಭೆ ಬೇರೆ ದೇಶಕ್ಕೂ ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡೆ, ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವಕಡೆ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ನೆಗ್ಲೆ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.